ನೀವು ಮಾಡಿದ್ದು ಕ್ರಿಮಿನಲ್ ಕೆಲಸ ಅಲ್ಲ, ನಾನು ಮಾಡಿದ್ದು ಮಾತ್ರ ಕ್ರಿಮಿನಲ್ ಕೆಲಸನಾ? ಏಯ್ ಸಾಕು ನಿಲ್ಸು ನಿನ್ನ ನಾಟಕ. ಎಲ್ಲ ಕಂಡಿರೋ ಹಾಗೆ ಮಾತಾಡ್ಬೇಡ. ನಮ್ಮ ಮಮ್ಮಿ ಮನ್ಸು ಕೆಡಿಸಿ ನನ್ನ ವಿಷಯಕ್ಕೆ ಎಂಟ್ರಿ ಆದರೆ ನಾನು ಸುಮ್ಮನೆ ಇರಲ್ಲ. ಏನೇ ಆದರೂ ಸರಿ, ನೀನು ರಾಜನ ಮದುವೆ ಆಗಕ್ಕೆ ನಾನು ಬಿಡಲ್ಲ. ನಿಲ್ಲಿಸ್ತೀನಿ. ಅನುಷ್ಕಾ, ಮೊದಲು ನಾನು ನಿನಗೆ ಮದುವೆ ಮಾಡ್ತಿರೋದ್ರ ಬಗ್ಗೆ ಯೋಚನೆ ಮಾಡು. ಆಮೇಲೆ ಬೇಕಾದರೆ ನನ್ನ ಮದುವೆ ನಿಲ್ಲಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು, ಸರಿನಾ? ಪಪ್ಪ ಪುಟ, ಇದೇನು ಯೋಚನೆ ಮಾಡಬೇಡ. ನಿನ್ನ ಜೊತೆಲಿ ನಾನಿಲ್ವಾ? ಅವಳು ನೋಡಿರೋ ಹುಡುಗ ಜೊತೆ ನಿನ್ನ ಮದುವೆ ಅದು ಹೇಗೆ ಮಾಡಿಸ್ತಾಳೋ ನಾನು ನೋಡ್ತೀನಿ. ಡೋಂಟ್ ವರಿ. ಈಗಲಾದರೂ ದೇವ್ರಿದಾನೆ ಅಂತ ನಂಬ್ತೀಯಾ? ನನ್ನ ಗಂಡನ ಆರೋಗ್ಯ ತುಂಬ ಹದಗೆಟ್ಟಿದೆ, ಯಾವ ಡಾಕ್ಟ್ರಿಂದನೂ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೆ. ನೋಡಿದ್ಯಾ ಸುಮಂಗಲಿ ಪೂಜೆ ಮಾಡಿದ್ರ ಫಲನ? ಸುಮಂಗಲಿ ಪೂಜೆ ಮಾಡೋದ್ರಿಂದ ಗಂಡನ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ, ಗಂಡನ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಅಷ್ಟಿಲ್ಲದೆ ನಾನು ನಿನಗೆ ಈ ಪೂಜೆ ಮಾಡೋದಕ್ಕೆ ಹೇಳ್ತೀನಾ? ಸುಮಂಗ್ಲಿ ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಒಳ್ಳೇದಾಗತ್ತಾ? ಹಾಗಾದ್ರೆ ನಮ್ಮಪ್ಪ ಬೇಗ ಹುಷಾರಾಗಬೇಕು ಅಂದರೆ ನಮ್ಮ ಅಮ್ಮನ ಕೈಯಿಂದ ಸುಮಂಗ್ಲಿ ಪೂಜೆ ಮಾಡಿಸ್ಬೇಕು. ಆದರೆ ಹೇಗೆ ಮಾಡಿಸೋದು?